ಹಲೋ, ಇವತ್ತು ರಾಗಿ ಮಾಲ್ಟು ಹೇಗೆ ಮಾಡುವುದಂತ ತೋರಿಸುತ್ತೇವೆ. ನೀವು ಒಂದ್ಸಾರಿ ಟ್ರೈ ಮಾಡಿ ಹೇಗಿದೆ ಅಂತೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಬನ್ನಿ ಹೇಗೆ ಮಾಡುವುದಂತ ನೋಡೋಣ. ನಾನು ರಾಗಿ ಮಾಲ್ಟ್ ಮಾಡ್ತಾ ಇದ್ದೀನಿ. ಈ ಗ್ಲಾಸಿಂದ ಒಂದು ಪಾವು ಕಪ್ ಹಿಡಿಬೋದು. ಅಂದರೆ 2 ಗ್ಲಾಸು ನಾನು ರಾಗಿ ತೊಗೊಂಡಿದ್ದೀನಿ. ಅದೇ ಗ್ಲಾಸಿಂದ 1 ಗ್ಲಾಸ್ ಗೋಧಿ, ಅದೇ ಗ್ಲಾಸಿಂದ 1 ಕಪ್ ಅಕ್ಕಿ. ಗೋಧಿ ಅಕ್ಕಿಗೂ ಸಮ ಪ್ರಮಾಣದಲ್ಲಿ ಇರ್ತದೆ. ಇದು ಮಾತ್ರ 1 ಡಬಲ್ ಇರ್ತದೆ. ರಾಗಿ 50 ಗ್ರಾಮ್ನಷ್ಟು ಕಡಲೆ, 150 ಗ್ರಾಮಷ್ಟು ಉಳ್ಳಿ, ಹೆಸರು 150 ಗ್ರಾಮು, 150 ಗ್ರಾಮಷ್ಟು ಬಾದಾಮ್, 2 ಟೀ ಸ್ಪೂನಷ್ಟು ಮೆಂತ್ಯ, ಒಂದು 3-4 ಟೀ ಸ್ಪೂನಷ್ಟು ಜೀರಿಗೆ, ಒಂದು ಟೀ ಸ್ಪೂನಷ್ಟು ಮೆಣಸು, ಒಂದು 150 ಗ್ರಾಮ್ನಷ್ಟು ಶೇಂಗಾ ಬೀಜ, ಒಂದು 100-150 ಗ್ರಾಮಷ್ಟು ಗೋಡಂಬಿ. ರಾಗಿನಲ್ಲಿ ಚಿಕ್ಕ ಚಿಕ್ಕ ಹಳ್ಳು ಕಲ್ಲು ಅಥವಾ ಇದನ್ನೆಲ್ಲ ನಾನು ಜಾಲಿಸಿ ತೊಳೆದಾಕಿ ಬಿಸಿಲಿಗೆ ಒಣಗಾಕಿದ್ದೀನಿ. ಇವು ಮಾತ್ರ ಬಿಟ್ಟು ರಾಗಿ, ಕಡಲೆ, ಉಳ್ಳಿ, ಹೆಸರು, ಗೋಧಿ, ಅಕ್ಕಿ ಇವು ಮಾತ್ರ ತೊಳೆದು ನೀಟಾಗಿ ಬಿಸಿಲಾಗೆ ಒಣಗಿಸ್ಕೊಂಡಿದ್ದೀನಿ. ಕೆಲವೊಬ್ಬರು ಮೊಳಕೆ ಕಟ್ಟಿನೂ ಮಾಡ್ತಾರೆ, ಆದರೆ ನಾನೇನು ಮೊಳಕೆ ಕಟ್ಸಲ್ಲ. ಯಾವಾಗಲೂ ಮಾಡೋ ವಿಧಾನ ನೋಡೋಣ ಬನ್ನಿ. ಹೀಟಾಗಲಿ. ಇದು 2 ಬ್ಯಾಚಸ್ ಆಗಿ ಹುರ್ಕೊಳ್ಳೋಣ. ಇದನ್ನು ಇದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಹುರಿಬೇಕು. ಕೈ ಆಡ್ತಾನೇ ಇರಬೇಕು, ಇಲ್ಲ ಇದೋಗ್ಬಿಡ್ತವೆ. ಇದಾಗಲೇ ಉರಿತಾ ಆಗಲೇ ಘಮ ಬರುತ್ತಿದ್ರೆ ಅದು ಅವಾಗ ಆಗಿದೆ ಅಂತ. ಆ ಘಮ ಅನ್ನತ್ತಾಗಲೇ ಕಲರ್ ಸಹ ಚೇಂಜ್ ಆಗಿದೆ ನೋಡಿ. ಘಮ ಗೋಧಿ ಅಷ್ಟೇ ಆಯಿತು. ಯಾವಾಗಲೂ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ನಾನು ಹುರ್ಕೋಬೇಕಾದ್ರೆ ಕೂಡ ಇದನ್ನೆಲ್ಲ ಮೀಡಿಯಮ್ ಫ್ಲೇಮಲ್ಲೇ, ಹೈ ಫ್ಲೇಮಲ್ಲಿ ಇಟ್ಟಿಲ್ಲ, ಲೋ ಫ್ಲೇಮಲ್ಲೂ ಇಟ್ಟಿಲ್ಲ, ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ತಿರ್ಸ್ಕೊತಾ ಇದ್ದೀನಿ. ಈಗಾಗಲೇ ಇದು ಗೊತ್ತಾಗ್ಬಿಡುತ್ತೆ. ಇದು ಗೋಧಿ ಟಪ ಅಂತ ಹೊಟ್ಟೆ ಹೊಡ್ಕೊಳ್ಳುತ್ತೆ, ಕಲರು ಚೇಂಜ್ ಆಗಿಬಿಡುತ್ತೆ. ಆಗಲೇ ಚಟಪಟ ಸಿಡಿತಾ ಇದೆ. ಇದಾಗಿದೆ. ಇದನ್ನು ತೆಗೆದು, ಇದು ಅಕ್ಕಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಆಯಿತು ಅಂತ ಅರ್ಥ ಆಗುತ್ತೆ. ಹಪ್ಪಳ ಅಂತವೆ, ತೀರಾ ಒತ್ಬೇಡ್ರಿ. ಇದನ್ನೆಲ್ಲ ಸಾಕು, ಇಷ್ಟ ಆದ್ರೂ ಸಾಕು. ಇವು ಬಿಸಿ ಆಗಿದ್ದಾವೆ. ಹಾಕ್ಕೊಳ್ಳೋಣ. ಗ್ರಾಮ್ಸ್ ಇದೆ. ಆಗಲೇ ಕಲರು ಚೇಂಜ್ ಆಗುತ್ತೆ. ಆಗಲೇ ಚಟಪಟ ಅಂತ ಒಂಥರ ಘಮ ಬರುತ್ತೆ. ಒಂದು ಆಗಿದೆ ಅಂತ ಗೊತ್ತಾಗಿದ ತಕ್ಷಣ ಚಟ ಅಂತ ಇವೆಲ್ಲ ಸಿಡಿತವೆ. ಅಲ್ಲಿವರೆಗೂ ಕೈ ಬಿಡ್ದಂಗೆ ಸ್ವಲ್ಪ ತಿರುಕೊಂಡೇ ಇರಬೇಕು. ಹೀಗಿದೆ ಆಗಿದೆ. 150 ಗ್ರಾಮ್ಸ್ ಇದೆ. ಆಗಲೇ ಇದೆಲ್ಲ ಪಪ್ಪು ಸಿಪ್ಪೆ ಬಿಟ್ಕೊಳ್ಳುತ್ತಾಗಲೇ. ಈಗ ಆಗಿದೆ. ಇದು 150 ಗ್ರಾಮು ಹುರುಳಿ ಕಾಳು ಈಗ ಹಾಕಿದ್ದೀನಿ. ಆಗಲೇ ಪಟ ಅಂತ ಸಿಡಿತಾ ಇದ್ದಾವೆ. ಇವಾಗಿದೆ ಅಂತ ಅರ್ಥ. ಉಪ್ಪಾಗೆ ಉರಿಯೋಕೆ ಹೋಗ್ಬೇಡ್ರಿ, ಸೀದೋಗ್ಬಿಡ್ತವೆ. ಸಾಕು, ಇಷ್ಟ ಆದರೆ ಸಾಕು. 4 ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಸ್ವಲ್ಪ ಕೆಂಪಾದರೆ ಸಾಕಿದ್ದೀನಿ. ಮೆಂತ್ಯ ನೋಡಿ, ಆಗಲೇ ಚಟ ಅಂತ ಇದೆ. ಇದು ಸಾಕು. 2 ಸ್ಪೂನಷ್ಟು ಮೆಣಸು ಹಾಕ್ತಾಯಿದ್ದೀನಿ. ಸ್ವಲ್ಪ ಬಿಸಿ ಆದರೆ ಸಾಕು. 150 ಗ್ರಾಮ್ ಬಾದಾಮ್ ಮಾತ್ರ ಸಪ್ರೇಟ್ ಇಡೋಣ. ಬಾದಾಮ್, ಶೇಂಗಾ ಮತ್ತು ಗೋಡಂಬಿ ಮಾತ್ರ ಸಪ್ರೇಟ್ ಇಟ್ಕೊಳ್ಳೋಣ. ಅವೆಲ್ಲ ದಿನ ಬಿಡಿಸ್ಕೊಂಡು ಬಂದಮೇಲೆ ಇವು ನಾವು ಮಿಕ್ಸಿಗೆ ಹಾಕ್ಕೊಂಡು ಮಾಡೋಣ. ಗೋಡಂಬಿ ಇದರಲ್ಲಿ ಶೇಂಗಾ ಬೀಜ ಹಾಕೋಣ. ಶೇಂಗಾ ಬೀಜ ಗೊತ್ತಲ್ವಾ? ಇದಾಗಿದ್ದಾವೆ. ಅದು ಗ್ಯಾಸ್ ಸ್ಟವ್ ಆಫ್ ಮಾಡಿಬಿಡೋಣ. ಎಲ್ಲ ಕಲಿಸ್ಬಿಡೋಣ. ಇದೆಲ್ಲ ಕಲಿಸ್ಬಿಟ್ಟು ಎಲ್ಲ ಬಿಸಿ ಆರಿದ್ಮೇಲೆ ನಾವು ದಿನ ಹಾಕ್ಬಿಡೋಣ. ಕೆಲವೊಬ್ಬರು ಮಿಕ್ಸಿಗೆ ಹಾಕ್ಕೋಬೋದು, ಆದರೆ ನಾನು ಮಿಕ್ಸಿ ಹಾಳಾಗ್ಬೋದೇನೋ ಅನ್ನೋ ಒಂದು ಭಯದಿಂದ ಜಿನ್ನ ಹಾಕ್ಸ್ಕೊಂಡು ಬಂದ್ಬಿಡ್ತೀನಿ. ಇನ್ನು ನಾನು ಜಿನ್ನ ಬಿಡಿಸ್ಕೊಂಬಂದಾಗಿದೆ. ಇದಕ್ಕೆ ಮಿಕ್ಸಿ ಜಾರಿಗೆ ಬಾದಾಮಿ, ಗೋಡಂಬಿ ಮತ್ತು ಶೇಂಗಾ ಬೀಜ ನೈಸಾಗಿ ಪುಡಿ ಮಾಡ್ತೀನಿ. ಮಿಕ್ಸಿ ಮಾಡಿದ್ದೆಲ್ಲ ಪುಡಿನೆಲ್ಲ ಇದ್ರಾಗ ಹಾಕ್ತೀನಿ. ಅದರಲ್ಲೆಲ್ಲ ಹಾಕಿದೆ. ಈಗ ಇದನ್ನೆಲ್ಲ ಕೆಳಗಿಂದನೂ ಸ್ಪೂನಿಂದ ಎಲ್ಲ ಕಲಿಸ್ಬಿಡ್ತೀನಿ. ಅದು ಈಗ ಇದರ ಪೌಡ್ರ್ ರೆಡಿ ಆಗಿದೆಯಲ್ಲ. ಈಗ ನಾನು ಗಂಜಿ ಮಾಡೋದು ಹೆಂಗೆ ತೋರಿಸ್ಕೊಡ್ತೀನಿ. ಇದನ್ನು ರಾಗಿ ಮಾಲ್ಟು. ಇದು ಚಿಕ್ಕವರಿಂದ ದೊಡ್ಡವರಿಂದ ಯಾರು ಬೇಕಾದ್ರೂ ಕುಡಿಬೋದು. ವಯಸ್ಸಿನ ಮಿತಿ ಇಲ್ಲ. ವರ್ಷದ ಮೇಲ್ಪಟ್ಟು ಅಂದರೆ ನಾವು ಸ್ವಲ್ಪ ಮೆಣಸು ಮೆಂತ್ಯ ಹಾಕಿರೋದ್ರಿಂದ ಸ್ವಲ್ಪ ವರ್ಷದ ಮೇಲ್ಪಟ್ಟು ಕುಡಿಸ್ರಿ. ಈಗ ಹೆಂಗೆ ಮಾಡೋದು ನೋಡ್ಬಿಡೋಣ. ಈಗ 1.5 ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. ಇದರಲ್ಲಿ ನಮಗೆ ಬೇಕಾದಷ್ಟು ಹಾಲು ಹಾಕ್ಕೋಬೋದು. ಹಾಲು ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೋಬೋದು. ಅಷ್ಟೊತ್ತಿಗೆ ನಾವು ಪೌಡ್ರನ್ನ ಸ್ವೀಟ್ ಜಾಸ್ತಿ ಬೇಕು, ಅದರಿಂದ ಒಂದು 4-5 ಸ್ಪೂನು ಸಕ್ಕರೆ ಹಾಕ್ಕೊತಿದ್ದೀನಿ. ಗಂಟಾಗಬಾರ್ದಂತ ಒಂದು ಸ್ವಲ್ಪ ಇದರಲ್ಲಿ ಒಂದು 4 ಸ್ಪೂನು ಪೌಡ್ರ್ ತೊಗೊಂಡಿದ್ದೀನಿ. ಇದಕ್ಕೆ ಗಂಟಿಲ್ದಂಗೆ
ನುಣ್ಣಗೆ ನೀಟಾಗಿ ಹಿಂಗೆ ಕಲಿಸ್ಕೊಂಡ್ರೆ ಆಗಲೇ ಗಂಟು ಬರಲ್ಲ. ಏನಿಲ್ಲ, ಸ್ವಲ್ಪ ಲಿಕ್ವಿಡ್ ಥರ ಬಂದರೆ ಸಾಕು. ಗಟ್ಟಿಗೆ ಮಾಡ್ಕೋಬೋದು. ಗಟ್ಟಿಗೆ ಬೇಕಾದ್ರೆ ಸ್ವಲ್ಪ ಪೌಡ್ರ್ ಒಂದೇ ಜಾಸ್ತಿ ಹಾಕ್ಕೊಂಡ್ರೆ ಆಯಿತು. ನಾನು ಇದರಲ್ಲೇ ಒಂದೆರಡು ಹಳ್ಳು ಉಪ್ಪು ಹಾಕ್ಕೊತೀನಿ. ಸೀದಾ ಅದರಲ್ಲೇ ಹಾಕೋದು ಬೇಡ, ಅದರಲ್ಲಿ ಇಷ್ಟು ಉಪ್ಪು ಹಾಕಿದ್ರೆ ಸಾಕು. ಕನ್ಸಿಸ್ಟೆಂಟ್ ಯಾವ ಥರ ಬೇಕೋ, ಇಲ್ಲ ಗ್ಲಾಸಲ್ಲಿ ಹಾಗೆ ಕೊಡ್ತೀನಿ ಅಂದರೆ ಸ್ವಲ್ಪ ನೀರಿನಾಗ ಮಾಡ್ಕೋಬೋದು. ಇಲ್ಲ ನಾನು ಸ್ಪೂನಲ್ಲೇ ತಿಂತೀನಿ ಅಂದ್ರೂ ಓಕೆ, ಪರವಾಗಿಲ್ಲ. ಹಾಲು ನೀರು ಮಳ್ತಾ ಇದ್ದಾವೆ. ಈಗ ಸ್ವಲ್ಪ ಸಕ್ಕರೆನೂ ಹಾಕಿದ್ದೀವಿ. ಸಕ್ಕರೆ ಜಾಸ್ತಿನೇ ಹಾಕ್ಕೊಂಡಿರ್ತೀನಿ. ನಿಮಗೆ ಹೆಂಗೆ ಬೇಕೋ ಹಂಗೆ ಹಾಕ್ಕೊಳ್ಳಿ. ಕಲಿಸಿರೋ ಪೌಡ್ರು ನೀರು ಕಲಿಸಿವಲ್ಲ ಅದನ್ನು ಹಾಕ್ಕೊಳ್ಳಿ. 5 ನಿಮಿಷ ಕುದ್ರೆ ಸಾಕು. ನೋಡಿ ಗಂಟಿಲ್ಲ, ಆ ಥರ ಬಂದಿದೆ ನೋಡಿ. ಈ ಥರ ಕುದಿಯುತ್ತೆ. ಕುದಿಬೇಕಾದ್ರೆ ಸ್ವಲ್ಪ ಹಿಂಗೆ ಅಂದರೆ ಉಪ್ಪು ಬರುತ್ತಲ್ಲ, ಹಾಲು ಹಾಕಿರೋದ್ರಿಂದ ಸ್ವಲ್ಪ ಉಪ್ಪು ಬರುತ್ತೆ. ಸ್ವಲ್ಪ ಫ್ಲೇಮ್ ಕಮ್ಮಿ ಇಟ್ಕೊಂಡು ಸ್ವಲ್ಪ ಹಿಂಗೆ ತಿರುಗಿಸ್ತಾ ಇದ್ದರೆ ಕುದಿಬೇಕು. ಒಂದು ಸ್ವಲ್ಪ ಅಷ್ಟೇ 5 ನಿಮಿಷ ಕುದ್ರೆ ಸಾಕು. ಹತ್ರ ಬಂದಿದೆ, ಇನ್ನೊಂದು 2 ನಿಮಿಷ ಕುದ್ರೆ ಸಾಕು. ಈ ಥರನೇ ಆಗಿದೆ. ಇದು ಕುದ್ದಂಗೆ ಕುದ್ದಿರುತ್ತೆ ಇದಾಗಲೇ. ಗಂಟು ಬಂದಿದೆ. ಏನೊಂದು ಗಂಟು ಅಂದರೆ ಅದು ಬಾದಾಮಿ ಗೋಡಂಬಿದು, ಅಷ್ಟು ಬಿಟ್ಟರೆ ಏನೋ ಪ್ರಾಬ್ಲಮ್ ಇಲ್ಲ. ಅದೇನೋ ಬಾಯಿಗೆ ಸಿಕ್ಕರೆ ತಿನ್ಕೋಬೋದು. ಮಕ್ಳಿಗೆ ತಿನ್ಬೇಕಾದ್ರೆ ಮಾತ್ರ ಸ್ವಲ್ಪ ಅದನ್ನು ತಗೊಟ್ಟು ತಿನ್ನಿಸಿ. ಗಂಜಿ ಆಯಿತು, ರೆಡಿ ಆಗಿದೆ. ಇದು ಆಫ್ ಮಾಡೋದು.